ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಮೊದಲನೇದಾಗಿ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೋಸ ಹೋಗ್ತಿದ್ದಾರೆ, ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನನ್ನ ವಿಡಿಯೋನ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಮಾಡಿದ್ರು. ಹಾಗೆಯೇ ಸ್ಕಿಪ್ ಮಾಡಬೇಕು ಕೊನೆವರೆಗೂ ವಿಡಿಯೋನ ನೋಡಿ ಪೂರ್ತಿ ಮಾಹಿತಿನ ನೀಡ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ತುಂಬ ಜನಕ್ಕೆ ಆಸೆ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹಾಗೆಯೇ ಯೂಟ್ಯೂಬಲ್ಲಿ ಆಗಿರ್ಬೋದು, ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಕು ಯೂಟ್ಯೂಬಲ್ಲಿ ಆಗಿದ್ದರೆ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಬೇಕು ಅಂತ ಇರುತ್ತೆ. ತುಂಬ ಜನ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡೋರು ಇದ್ದಾರೆ. ಹಾಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅದರಿಂದ ಸ್ವಲ್ಪ ಇವಾಗ ತುಂಬ ಜನಕ್ಕೆ ಯೂಟ್ಯೂಬಿಂದ ಅಮೌಂಟ್ ಬರ್ತಿರುತ್ತೆ, ಅದರಿಂದ ನನಗೇನಾದ್ರು ಸ್ವಲ್ಪ ಯೂಸ್ ಆಗ್ಬೋದು ಅಂತ ತುಂಬ ಜನನು ವೀಡಿಯೋಗಳನ್ನ ಮಾಡ್ತಿರೋರು ಇರುತ್ತೆ. ಹಾಗೆಯೇ ನಾವು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನನ ಫಾಲೋ ಕೂಡ ಮಾಡ್ತಿರ್ತೀವಿ, ಚೆನ್ನಾಗಿ ವೀಡಿಯೋ ಮಾಡ್ತಿರ್ತಾರೆ. ಹಾಗೆಯೇ ಅವ್ರು ಹೇಳೋ ಮಾತು ಕೆಲವರಿಗೆ ಇಷ್ಟ ಆಗಿರುತ್ತೆ, ಅವ್ರ ವೀಡಿಯೋ ಕೂಡ ಇಷ್ಟ ಆಗಿರುತ್ತೆ, ಅವ್ರು ಮಾತಾಡೋ ರೀತಿ ಕೂಡ ಇಷ್ಟ ಆಗಿರುತ್ತೆ. ಆ ಥರದನ್ನ ಕೆಲವ್ರನ್ನ ಫಾಲೋ ಮಾಡ್ತಿರ್ತೀವಿ. ಅವರು ಯಾವ ಥರ ಅಂದರೆ, ನನ್ನ ಫ್ರೆಂಡು ನಾನು ಇಬ್ಬರೂ ಕೂಡ ಅವ್ರನ್ನ ಫಾಲೋ ಮಾಡ್ತಿದ್ವಿ. ಹಾಗೆಯೇ ಅವರು ಮೊನ್ನೆ ಏನೋ ಒಂದು ಸ್ಟೇಟಸ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಇಷ್ಟು 2K ಫಾಲೋವರ್ಸ್ಗೆ 99 ರೂಪೀಸ್, 1K 2K. ಹಾಗೆಯೇ ಫುಲ್ ಮಾಹಿತಿ ಇದೊಂದು ಹಾಕ್ತೀನಿ ನಾನು, ಫುಲ್ ಮಾಹಿತಿ 10K 15K ಫಾಲೋವರ್ಸ್ಗೆ 399 ರೂಪೀಸ್ ಆ ಥರ ಪೇ ಮಾಡಿದ್ರೇ ಫಾಲೋವರ್ಸ್ ತೊಗೋಬೋದು ಅಂತ ಒಂದು ಸ್ಟೇಟಸ್ ಏನೋ ಹಾಕಿದ್ರು. ಬಟ್ ಅವರಿಗೆ ಅದು ಪ್ರಮೋಷನ್ ಆಗಿರ್ಬೋದು, ಅವರಿಗೆ ಅದರಿಂದ ಅಮೌಂಟ್ ಬರ್ಬೋದೇನೋ, ಆದರೆ ಅದರಿಂದ ಎಷ್ಟೋ ಜನಕ್ಕೆ ಮೋಸ ಆಗಿದೆ. ಎಷ್ಟೋ ಜನ ಅದು ನಂಬಿಟ್ಟು ಈ ಫಸ್ಟು ಹೇಳಿದ್ರು ಅವರು, ಅದೆಷ್ಟೋ ಲೈಕ್ಸ್ ಕೊಡ್ತೀವಿ, ಅದಾದಮೇಲೆ ಇಷ್ಟು ಪೇ ಮಾಡಿ ಇಷ್ಟು ಫಾಲೋವರ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಇದು ಮಾಡೋದು. ನನ್ನ ಫ್ರೆಂಡ್ ಕೂಡ ಚಾಟ್ ಮಾಡಿ ನೋಡಿದ್ಲು, ಅದು ಫೇಕ್ ಆಗಿತ್ತು. ಇನ್ನೂ ಎಷ್ಟೋ ಜನ ಇದೇ ಥರ ಫೇಕ್ ಮಾಡಿದ್ದಾರೆ, ತುಂಬ ಜನಕ್ಕೆ ಗೊತ್ತಾಗದೆ. ಇವಾಗ 100 ರೂಪೀಸ್ ಹೋದ್ರೂ ನೀವು ಕಷ್ಟಪಟ್ಟು ದುಡ್ಡಿರ್ತೀರ, 1 ರೂಪಿ ಹೋದ್ರೂ ನೀವು ಕಷ್ಟಪಟ್ಟು ದುಡ್ಡಿರ್ತೀರ, ಅದನ್ನು ಬೇರೆಯವ್ರ ಹತ್ರ ಹಾಕಿ ಅದರಿಂದ ಏನೂ ಯೂಸ್ ಇಲ್ಲ ಅನ್ನೋ, ಸುಮ್ಮನೆ ವೇಸ್ಟ್ ಅಲ್ವಾ. ಆ ಥರ ಮಾಡೋದು ತಪ್ಪು ಅಂತ ನಂಗೆ ಅನಿಸುತ್ತೆ. ಅವರು ಇವಾಗ ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಒಳ್ಳೆ ವೀಡಿಯೋಸ್ಗಳನ್ನ ಹಾಕಿ, ಒಳ್ಳೊಳ್ಳೆ ಸ್ಟೇಟಸ್ಗಳನ್ನ ಹಾಕಿ, ಅದರಿಂದ ಬೇರೆಯವ್ರಿಗೆ ಯೂಸ್ ಆಗುತ್ತಾ ಅಂಥ ವೀಡಿಯೋಸ್ಗಳನ್ನ ಹಾಕಿ, ಇಲ್ಲ ಬೇರೆಯವ್ರಿಗೆ ಅದರಿಂದ ಲಾಸ್ ಆಗುತ್ತೆ ಸುಮ್ಮನೆ ಏನಕ್ಕೆ ಆ ಥರ ವೀಡಿಯೋಸ್ಗಳನ್ನ ಹಾಕಿ. ನಿಮಗೇನೋ ಪ್ರಮೋಷನಲ್ಲಿ ದುಡ್ಡು ಬರ್ಬೋದು, ಆದರೆ ಬೇರೆಯವ್ರಿಗೆ ಆ ಥರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ನಿಮ್ಮ ಫಾಲೋ ಮಾಡೋ ಎಷ್ಟೋ ಜನ, ಲಕ್ಷಾಂತರ ಜನ ಫಾಲೋ ಮಾಡ್ತಿರ್ತಾರೆ ನಿಮ್ಮನ್ನು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹಾಗೆಯೇ ಯೂಟ್ಯೂಬಲ್ಲಿ ಆಗಿರ್ಬೋದು, ತುಂಬ ಜನ ಫಾಲೋ ಮಾಡ್ತಿರ್ತಾರೆ. ಅದರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಕೆಲವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋರು, ತುಂಬ ಕಡುಬಡವರು ಇರ್ಬೋದು, ಅಂಥವ್ರಿಗೆ 1 ರೂಪಿನೂ ತುಂಬ ಮುಖ್ಯ ಆಗಿರುತ್ತೆ, ಹಾಗೆ 100 ರೂಪೀಸ್ನೂ ತುಂಬ ಮುಖ್ಯ ಆಗಿರುತ್ತೆ. ಅವ್ರು ಏನಂತಾರೆ, ನನಗೆ ಫಾಲೋವರ್ಸ್ ಜಾಸ್ತಿ ಬೇಕು ಅಂತ ತಿಳ್ಕೊಬಿಟ್ಟು ಅಮೌಂಟ್ನ ಪೇ ಮಾಡ್ತಾರೆ. ಪೇ ಮಾಡಿದ್ಮೇಲೆ ಅವ್ರು ರೆಸ್ಪಾಂಡೇ ಮಾಡಲ್ಲ. ಆ ಥರ ಸ್ಕ್ಯಾಮ್ಗಳು ತುಂಬ ಇದೆ. ಕೆಲವರಿಗೆ ಗೊತ್ತಿರುತ್ತೆ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಸ್ಕ್ಯಾಮ್ ಇದ್ದಾಗ ನಂಬಿಬಿಡ್ತಾರೆ. ಈ ಥರ ನನಗೂ ಫಾಲೋವರ್ಸ್ ಬೇಕು, ನನಗೂ ಸಬ್ಸ್ಕ್ರೈಬರ್ಸ್ ಬೇಕು ಯೂಟ್ಯೂಬಲ್ಲಿ, ಅದರಿಂದ ಸ್ವಲ್ಪ ನಾವೇನಾದರೂ ಅಮೌಂಟ್ ತೊಗೋಬೋದು, ಅಮೌಂಟ್ ಬರುತ್ತೆ ಅದರಿಂದ ನನಗೇನಾದ್ರು ಅಂತ ಹೇಳ್ಬಿಟ್ಟು ತುಂಬ ಜನ ಅದನ್ನು ನಂಬಿ ಮೋಸ ಹೋಗಿರೋರು ಕೂಡ ಇದ್ದಾರೆ. ಅದಕ್ಕೆ ಈ ಥರ ಸ್ಟೇಟಸ್ಗಳನ್ನ ಹಾಕಬೇಡಿ. ತುಂಬ ಜನಕ್ಕೆ ಪಾಪ ಎಷ್ಟೋ ಅಮೌಂಟ್ಗಳನ್ನ ಕಳ್ಕೊಂಡಿದ್ದಾರೆ ಕೂಡ. 100 ರೂಪೀಸ್ ಆದ್ರೂ ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೆ ಅವರು, ಒಬ್ಬರಿಗೆ ಊಟ ಆಗುತ್ತೆ ಒಂದು ದಿನಕ್ಕೆ. ಎಷ್ಟೋ ಜನ ಆ ಥರ ಪ್ರಾಬ್ಲಮ್ಸ್ಗಳಲ್ಲಿ ಇರ್ತಾರೆ. ಅದಕ್ಕೇ ಈ ಥರ ಸ್ಟೇಟಸ್ಗಳನ್ನ ಹಾಕಿದ್ಬಿಟ್ಟು ಒಳ್ಳೆ ಸಂದೇಶ ಇರೋ ಸ್ಟೇಟಸ್ಗಳನ್ನ ಹಾಕಿ, ಹಾಗೆಯೇ ಅವ್ರಿಗೆ ಯೂಸ್ ಆಗೋಂಥ, ನಿಮ್ಮ ಫಾಲೋವರ್ಸ್ಗೆ ಯೂಸ್ ಆಗೋಂಥ ಸ್ಟೇಟಸ್ಗಳನ್ನ ಹಾಕಿ ಅಂತ ಕೇಳ್ಕೊತೀನಿ. ಹಂಗೇ ನೀವೂ ಅಷ್ಟೇ, ಇವಾಗ ಅವ್ರು ಸ್ಟೇಟಸ್ ಹಾಕಿದ್ದಾರೆ ಅಂದಿದ ತಕ್ಷಣ ಹೇಳ್ಬಿಟ್ಟು ನೀವು ಅದನ್ನೇ ನಂಬಬೇಕು ಅಂತ ಹೇಳಂಗಿಲ್ಲ. ವಿಚಾರಿಸಿ, ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಇರ್ತಾರೆ ವಿಚಾರಿಸಿ, ಇಲ್ಲ ಫೇಕ್ ಇರ್ಬೋದು, ಆ ಥರದ್ದೇನಾದರೂ ನಿಮ್ಗೆ ಅನಿಸಿದ್ರೆ ನೀವು ಪೇ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆಯೇ ಇವಾಗ ಅವರು ಸ್ಟೇಟಸ್ ಹಾಕಿದ್ದಾರೆ ಯಾವುದೋ ಒಂದು ಪ್ರಮೋಷನ್ ವೀಡಿಯೋನ ಅಂತ ಹೇಳ್ಬಿಟ್ಟು, ನೀವು ಅದನ್ನು ನಂಬಲೇಬೇಕು ಅಂತ ಏನಿಲ್ಲ. ನೀವು ಥಿಂಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಹೆಲ್ಪ್ ತಗೊಳ್ಳಿ, ಈ ಥರ ಇದೆ, ಈ ಥರ ಏನು ಮಾಡಬೇಕು ಅಂತ. ನಾನು ಕೂಡ ಆ ಥರ ಇದ್ದಾಗ ನನ್ನ ಫ್ರೆಂಡು ಕೂಡ ಫೋನ್ ಮಾಡಿ, ಈ ಥರ ಇದ್ದಾಗ ಸ್ಕ್ಯಾಮ್ ಇದೆ, ಅದು ಸುಮ್ಮನೆ ಅಮೌಂಟ್ ಎಲ್ಲ ಪೇ ಮಾಡೋಕ್ಕೆ ಹೋಗಬೇಡ ಅಂತ ಎಲ್ಲ ಹೇಳಿದ್ಲು. ಈ ಥರ ಸ್ಕ್ಯಾಮ್ಗಳು ತುಂಬ ನಡೀತಿದೆ. ಅದಕ್ಕೇ ತುಂಬ ಥಿಂಕ್ ಮಾಡಿ ಯಾವುದೇ ಇದಕ್ಕೆ ಅಮೌಂಟ್ ಹಾಕಬೇಕು ಅಂತ ಹೇಳಿದಾಗ ನೀವು ತುಂಬ ಥಿಂಕ್ ಮಾಡಿ ಅಮೌಂಟ್ಗಳನ್ನ ಪೇ ಮಾಡಿ. ಹಾಗೆಯೇ ಯಾವುದೇ ಅಮೌಂಟ್ಗಳನ್ನ ಕಳ್ಕೊಬಿಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.